ನಮಸ್ಕಾರ ವೀಕ್ಷಕರೇ, ರಾಜ್ಯ ರಾಜಕೀಯದಲ್ಲಿ ಸ್ಫೋಟಕ ಬೆಳವಣಿಗೆ ಆಗ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಹಲವು ಹಗರಣಗಳ ಆರೋಪದಿಂದ ದಿಕ್ಕೆಟ್ಟಿದ್ರೆ, ವಿಪಕ್ಷಗಳು ಸರ್ಕಾರವನ್ನು ಅಲುಗಾಡಿಸುವುದಕ್ಕೆ ಸಕಲ ಪ್ರಯತ್ನವನ್ನ ಮಾಡುತ್ತಿದ್ದಾರೆ. ವಾಲ್ಮೀಕಿ ನಿಗಮ ಹಗರಣ, ಮೂಡಾ ಹಗರಣ, ಸಾಲು ಸಾಲು ಆರೋಪ ಸರ್ಕಾರದ ಬುಡಕ್ಕೆ ಬಂದಿದೆ. ಅದರಲ್ಲೂ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಡ ಹೆಚ್ಚಾಗಿದೆ. ಇದೇ ಸಮಯದಲ್ಲಿ ತಮ್ಮದೇ ಪಕ್ಷದ ಶಾಸಕರು, ಸಚಿವರ ವರ್ತನೆ ಸಿದ್ದರಾಮಯ್ಯ ಅವರ ಕುರ್ಚಿಯನ್ನೇ ಅಲುಗಾಡಿಸಿದೆ. ಆ ಕಾರಣಕ್ಕೆ ಈಗ ಸರ್ಕಾರಕ್ಕೆ ಮೇಜರ್ ಸರ್ಜರಿ ಮಾಡೋದಕ್ಕೂ ಕಸರತ್ತು ನಡೀತಾ ಇದೆ. ಈ ಎಲ್ಲ ಸರ್ಕಾರದ ನಡೆ ಹಲವು ಅನುಮಾನಗಳನ್ನು ಮೂಡಿಸ್ತಾ ಇದೆ. ಅಲ್ಲದೆ ಇತ್ತೀಚೆಗೆ ನಡೆದಂತಹ ದೋಸ್ತಿಗಳ ಪಾದಯಾತ್ರೆ, ಕಾಂಗ್ರೆಸ್ನ ಮೈಸೂರು ಸಮಾವೇಶದ ಬಲ ಪ್ರದರ್ಶನ, ಈ ಎರಡರ ಹಿಂದೆ ರಾಜಕೀಯ ಪಕ್ಷಗಳ ಅಜೆಂಡಾ ಬೇರೆಯದ್ದೇ ಇದೆ ಅನ್ನುವ ಅಂಶ ಈಗ ಹೊರಬಿದ್ದಿದೆ. ಹೌದು, ಒಂದು ವಿಚಾರ ಈಗ ಸರ್ಕಾರಕ್ಕೆ ಅಂದ್ರೆ ಆಡಳಿತ ಪಕ್ಷಕ್ಕೆ ಬಹಳ ಆತಂಕ ಮೂಡಿಸಿದೆ. ಆ ಒಂದು ವಿಚಾರ ಬೇರಾವುದೂ ಅಲ್ಲ, ಅಧಿಕಾರ ಕಳೆದುಕೊಳ್ಳುವ ಭಯ. ಇತ್ತ ವಿಪಕ್ಷ ಬಿಜೆಪಿ ಮರುಭೂಮಿಯಲ್ಲಿ ನೀರನ್ನ ಹುಡುಕುವ ಪ್ರಯತ್ನವನ್ನ ಮಾಡ್ತಾ ಇದೆ. ಸರ್ಕಾರ ಬೀಳಿಸಿ ತಾವು ಅಧಿಕಾರಕ್ಕೆ ಬರುವ ಕನಸನ್ನ ಕಾಣ್ತಾ ಇದೆ. ಇಂತಹದೊಂದು ಅಚ್ಚರಿಯ ಬೆಳವಣಿಗೆಗೆ ಕಾರಣ ಆಗಿರೋದು ಒಂದು ವಿಚಾರ, ಅದು ಮಧ್ಯಂತರ ಚುನಾವಣೆ. ವೀಕ್ಷಕರೇ, ಇದ್ದಕ್ಕಿದ್ದಂತೆ ರಾಜ್ಯದಲ್ಲಿ ಮಧ್ಯಂತರ ಚುನಾವಣೆಯ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಮತ್ತೊಂದು ಕಡೆ ರಾಷ್ಟ್ರಪತಿ ಆಳ್ವಿಕೆ ವಿಚಾರವೂ ಸದ್ದು ಮಾಡ್ತಾ ಇದೆ. ಇಂತಹದೊಂದು ಚರ್ಚೆಯನ್ನು ಹುಟ್ಟುಹಾಕಿದ್ದು ಬೇರಾರು ಅಲ್ಲ, ಸ್ವತಃ ಆಡಳಿತ ಪಕ್ಷ ವಿಪಕ್ಷಗಳ ನಡೆ. ಮೇಲ್ನೋಟಕ್ಕೆ ಯಾವುದು ಗೋಚರಿಸದೇ ಇದ್ರೂ ತೆರೆಮರೆಯ ಪ್ರಯತ್ನಗಳು ರಾಜ್ಯ ರಾಜಕೀಯದ ಭವಿಷ್ಯವನ್ನು ಸೂಚಿಸ್ತಾ ಇದೆ. ಹಾಗಾದ್ರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಿದ್ರೆ ರಾಜ್ಯ ಸರ್ಕಾರದ ಮುಂದಿನ ಪರಿಸ್ಥಿತಿ ಏನು? ರಾಜಕೀಯ ನಾಯಕರ ತೆರೆಮರೆಯ ಆಟ ಏನು? ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಯಾಗುತ್ತಾ? ಏನಾಗ್ತಿದೆ ರಾಜ್ಯ ರಾಜಕಾರಣದಲ್ಲಿ? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ಸಿದ್ದರಾಮಯ್ಯ ಅವರು ಒಂದು ವೇಳೆ ರಾಜೀನಾಮೆಯನ್ನ ನೀಡಿದ್ರೆ ಮಧ್ಯಂತರ ಚುನಾವಣೆಗೆ ಹೋಗ್ಬೇಕಾ ಅಥವಾ ರಾಷ್ಟ್ರಪತಿ ಆಳ್ವಿಕೆ ತರಬೇಕಾ? ತಪ್ಪದೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಇತ್ತೀಚೆಗೆ ಬಿಜೆಪಿ ಪಾದಯಾತ್ರೆ ನಡೆಸಬೇಕು ಅಂದಾಗ ಕುಮಾರಸ್ವಾಮಿ ಅವರು ಈಗ ಅವೆಲ್ಲ ಬೇಡ ಅಂತ ಹೇಳಿದ್ರು. ಆದ್ರೆ ಕೊನೆಯ ದಿನ ಪಾದಯಾತ್ರೆಯ ನಂತರದ ಸಮಾವೇಶದಲ್ಲಿ ಹೆಚ್ಚು ಗರ್ಜಿಸಿದ್ದೇ ಕುಮಾರಸ್ವಾಮಿ ಅವರು. ಅದರ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಸಹ ಹೆಚ್ಚು ಕಾಣಿಸಿಕೊಂಡ್ರು, ಹೆಚ್ಚು ಗರ್ಜಿಸಿದ್ರು. ಅಲ್ಲದೆ ಈ ಒಂದು ಸಮಾವೇಶಕ್ಕೆ ಪ್ರತಿಯಾಗಿ ಆಡಳಿತ ಪಕ್ಷ ಕಾಂಗ್ರೆಸ್ ಅದೇ ಮೈಸೂರಿನಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ತಾರೆ. ಸಮಯವಲ್ಲದ ಸಮಯದಲ್ಲಿ ಈ ರೀತಿಯ ಪಾದಯಾತ್ರೆ, ಈ ರೀತಿಯ ಸಮಾವೇಶವನ್ನ ನಡೆಸಿದ್ದು ಬಹಳ ಅಚ್ಚರಿಗೆ ಕಾರಣವಾಗಿದೆ. ಇದೇ ವಿಚಾರದಲ್ಲಿ ಈಗ ಇದು ಕೇವಲ ಸಮಾವೇಶ ಮಾತ್ರ ಅಲ್ಲ, ಇದು ಮಧ್ಯಂತರ ಚುನಾವಣೆಯ ತಯಾರಿ ಅಂತ ರಾಜಕೀಯ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ವೀಕ್ಷಕರೇ, ರಾಜ್ಯ ರಾಜಕೀಯದ ಈ ಒಟ್ಟಾರೆ ಬೆಳವಣಿಗೆಗಳ ದಿಕ್ಕನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಾವು ಅಂತಹದೊಂದು ಸಾಧ್ಯಾಸಾಧ್ಯತೆಗಳ ಬಗ್ಗೆ ಎರಡೂ ಪಕ್ಷಗಳು ಒಂದು ರೀತಿ ಪೂರ್ವ ತಯಾರಿಯನ್ನ ನಡೆಸ್ತಾ ಇರೋದು ಕಂಡು ಬರ್ತಾ ಇದೆ. ಅದರಲ್ಲೂ ಪಾದಯಾತ್ರೆಯ ಆರಂಭದಲ್ಲೇ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಇನ್ನೇನು ಬಿಜೆಪಿ ಮೈಸೂರು ತಲುಪುವಷ್ಟರಲ್ಲಿ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನೇ ಕೊಟ್ಟೇ ಬಿಡ್ತಾರೆ ಅನ್ನುವ ಮಾತುಗಳನ್ನಾಡಿದ್ರು. ಇದು ಅವರ ಕೇವಲ ಮಾತುಗಳಲ್ಲ, ಆತ್ಮವಿಶ್ವಾಸದ ಮಾತುಗಳಾಗಿದ್ವು. ಯಾಕಂದ್ರೆ ಮೂಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಚೆಂಡು ರಾಜಭವನದ ಅಂಗಳದಲ್ಲಿದೆ. ಪಾದಯಾತ್ರೆ ಸಂದರ್ಭದಲ್ಲಿ ರಾಜ್ಯಪಾಲರ ನಡೆ ಬಹಳ ವೇಗವನ್ನು ಪಡೆದುಕೊಂಡಿತ್ತು. ಆದರೆ ಈಗ ಜೆಡಿಎಸ್ನ ಕುಮಾರಸ್ವಾಮಿ ಅವರ ವಿರುದ್ಧವಾಗಿಯೂ ಹಾಗೆ ಬಿಜೆಪಿಯ ಹಲವು ನಾಯಕರ ವಿರುದ್ಧವಾಗಿಯೂ ಈಗಾಗಲೇ ರಾಜ್ಯಪಾಲರಿಗೆ ದೂರನ್ನು ಸಲ್ಲಿಸಲಾಗಿದೆ. ಆದರೆ ಎಲ್ಲವನ್ನ ಬಿಟ್ಟು ಕೇವಲ ಸಿದ್ದರಾಮಯ್ಯ ಅವರ ದೂರನ್ನ ಮಾತ್ರ ಯಾಕೆ ಇಷ್ಟೊಂದು ಪರಿಗಣಿಸ್ತಾ ಇದ್ದೀರಿ ಅನ್ನುವ ವಿಚಾರವನ್ನ ಮುನ್ನೆಲೆಗೆ ತಂದ ನಂತರದಲ್ಲಿ ಅದು ವೇಗವನ್ನ ಕಳೆದುಕೊಂಡಿದೆ. ಅದೇನೇ ಇದ್ರೂ ಈ ಪ್ರಕರಣದಲ್ಲಿ ರಾಜ್ಯಪಾಲರು ಕೈಗೊಳ್ಳಬಹುದಾದ ತೀರ್ಮಾನದತ್ತ ಎಲ್ಲರ ದೃಷ್ಟಿ ನೆಟ್ಟಿದೆ. ಮತ್ತೊಂದು ಕಡೆ ಕೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಖಾಸಗಿ ದೂರನ್ನು ಸಹ ದಾಖಲು ಮಾಡಲಾಗಿದೆ. ಒಂದು ವೇಳೆ ಸಂವಿಧಾನದಲ್ಲಿರುವ ಅವಕಾಶವನ್ನು ಬಳಸಿಕೊಂಡು ರಾಜ್ಯಪಾಲರು ಅಥವಾ ಕೋರ್ಟ್ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದೇ ಆದಲ್ಲಿ ಮುಂದೆ ನಡೆಯುವಂತಹ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಆಡಳಿತ ಪಕ್ಷ ಹಾಗೆ ವಿಪಕ್ಷದಲ್ಲಿ ಬಹಳ ಚರ್ಚೆ ಆರಂಭ ಆಗಿದೆ. ಇಲ್ಲಿ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಕಾನೂನು ಹೋರಾಟಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಆದರೆ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಅವರು ಬಗ್ಗಬೇಕಾಗುತ್ತೆ. ಯಾಕಂದ್ರೆ ಹೈಕಮಾಂಡ್ ಕಾನೂನು ಹೋರಾಟಕ್ಕೆ ಒಪ್ಪುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಆ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ಗೆ ಟಕ್ಕರ್ ನೀಡೋದಕ್ಕೆ ಸಿದ್ದರಾಮಯ್ಯ ಅವರು ಸಹ ಸಿದ್ಧರಿದ್ದಾರೆ. ಈಗಾಗಲೇ ಅವರು ತಮ್ಮ ಪರ ಇರುವ ಸಂಖ್ಯಾಬಲ ಪ್ರದರ್ಶನಕ್ಕೆ ಸಿದ್ಧ ಅನ್ನುವ ಸಂದೇಶವನ್ನ ಪಕ್ಷದ ಹೈಕಮಾಂಡ್ಗೆ ರವಾನಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಹಲವು ಒಡಕುಗಳಿದ್ರೂ ಯಾವುದನ್ನು ಅವರು ಬಿಟ್ಕೊಡ್ತಾ ಇಲ್ಲ. ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ತಾನು ಬಂಡೆಯಂತೆ ನಿಲ್ತೀನಿ ಅನ್ನುವ ಮಾತುಗಳನ್ನು ಸಮಾವೇಶದಲ್ಲಿ ಘೋಷಿಸಿದ್ರು.
ಆದರೆ ವೀಕ್ಷಕರೇ, ರಾಜಕಾರಣದಲ್ಲಿ ಏನೇನಾಗುತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಸನ್ನಿವೇಶಗಳು ಬದಲಾದಂತೆ ವಾಗ್ದಾನಗಳು, ತೀರ್ಮಾನ ಎಲ್ಲವೂ ಬದಲಾಗುತ್ತೆ. ಅಂದರೆ ಇನ್ನೂ ಸೂಕ್ಷ್ಮವಾಗಿ ಹೇಳಬೇಕು ಅಂದರೆ, ಮೈಸೂರಿನಲ್ಲಿ ಏರ್ಪಡಿಸಿದಂತಹ ಕಾಂಗ್ರೆಸ್ನ ಬೃಹತ್ ಸಮಾವೇಶ ಮೇಲ್ನೋಟಕ್ಕೆ ಬಿಜೆಪಿ ಪಾದಯಾತ್ರೆಯ ವಿರುದ್ಧದ ಪ್ರತಿಭಟನೆ ಅಂತ ಕಂಡು ಬಂದಿತ್ತು. ಆದರೆ ಅದೇ ರೀತಿಯಾಗಿ ಅದೇ ಮೈಸೂರಿನ ಸಮಾವೇಶ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡುವಿನ ಬಲಾಬಲ ಪ್ರದರ್ಶನದ ವೇದಿಕೆಯಾಗಿ ಕೂಡ ಕಾಣಿಸ್ಕೊಂಡಿತ್ತು. ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ಸಾಂದರ್ಭಿಕವಾಗಿ ಸಿದ್ದರಾಮಯ್ಯ ಅವರ ಜೊತೆಗೆ ಬಂಡೆಯಂತೆ ನಿಲ್ತೀನಿ ಅಂತ ಬೆಂಬಲವನ್ನು ಸೂಚಿಸಿದರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ರೋಷಾವೇಶದ ಮಾತುಗಳನ್ನಾಡಿದ್ರು. ಸಿಎಂ ಒಂದೊಂದು ಮಾತುಗಳು ಸಹ ವಿಪಕ್ಷದ ವಿರೋಧಿಗಳಿಗೆ ಹಾಗೆ ಸ್ವಪಕ್ಷದ ವಿರೋಧಿಗಳಿಗೂ ಎಚ್ಚರಿಕೆ ನೀಡಿದಂತಿತ್ತು. ಇದನ್ನು ಅವರು ನೇರವಾಗಿ ಹೇಳದೇ ಇದ್ರು ಈ ಹಿಂದೆ ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿಗಳಾಗಿದ್ದ ದೇವರಾಜು ಅರಸು, ಬಂಗಾರಪ್ಪ ಹಾಗೆ ವೀರಪ್ಪ ಮೊಯ್ಲಿ ಅವರ ಉದಾಹರಣೆಯನ್ನು ತೆಗೆದುಕೊಂಡ್ರು. ಅರಸು, ಬಂಗಾರಪ್ಪ ಹಾಗೆ ಮೊಯ್ಲಿ ಅವರನ್ನ ಅಧಿಕಾರದಿಂದ ಇಳಿಸೋದಕ್ಕೆ ಏನೆಲ್ಲ ಪಿತೂರಿಗಳು ನಡೀತು ಅನ್ನೋದನ್ನ ಪ್ರಸ್ತಾಪ ಮಾಡಿದ್ರು. ಅಂದ್ರೆ ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಪ್ರಬಲ ಸಮುದಾಯಗಳು ರಾಜಕೀಯ ಪಿತೂರಿಯನ್ನು ನಡೆಸಿ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಅಡ್ಡಿಯಾಗಿವೆ ಅಂತ ಪ್ರತಿಪಾದಿಸಿದ್ರು. ಒಂದು ಕಡೆ ಪ್ರಬಲ ಸಮುದಾಯಗಳ ಹಿಡಿತದಲ್ಲಿರುವಂತಹ ಬಿಜೆಪಿ ಜೆಡಿಎಸ್ ವಿರುದ್ಧದ ಹೇಳಿಕೆಯಂತೆಯೂ ಆಗಬೇಕು, ಜೊತೆಗೆ ಪಕ್ಷದೊಳಗೆ ಇದ್ದು ತಮ್ಮ ಜೊತೆಗಿದ್ದು ಮುಖ್ಯಮಂತ್ರಿ ಪದವಿಯ ಮೇಲೆ ಕಣ್ಣಿಟ್ಟಿರುವ ರಾಜಕೀಯ ಪ್ರತಿಸ್ಪರ್ಧಿಗಳಿಗೂ ಛಾಟಿ ಬೀಸಿದಂತಿತ್ತು. ಅಂದರೆ ಇಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ಪ್ರಬಲ ಅಸ್ತ್ರವಾದಂತಹ ಅಹಿಂದ ಹೋರಾಟವನ್ನ ಮುಂದಿನ ದಿನಗಳಲ್ಲೂ ಮುಂದುವರಿಸೋದಾಗಿ ಸ್ವಪಕ್ಷ ಹಾಗೆ ವಿಪಕ್ಷ ಎರಡೂ ಪಕ್ಷಗಳಿಗೂ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ದಾರೆ. ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಆದಂತಹ ಒಪ್ಪಂದಗಳ ಬಗ್ಗೆ ನಾವು ಗಮನಿಸಬೇಕಾಗುತ್ತೆ. ಬಹಳ ಮುಖ್ಯವಾಗಿ 2.5 ವರ್ಷಗಳ ಅವಧಿ ನಂತರದಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯ ಅವರು ನಿರ್ಗಮಿಸ್ತಾರೆ. ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಪಕ್ಷದೊಳಗಿಂದ ಹೈಕಮಾಂಡ್ ಮಟ್ಟದಿಂದಲೇ ಕೇಳಿ ಬಂದಂತಹ ಒಂದಷ್ಟು ಸುದ್ದಿಗಳು. ಆದರೆ ಅಧಿಕೃತವಾಗಿ ಹೀಗೆ ಆಗುತ್ತೆ ಅಂತ ಯಾರೂ ಇದನ್ನು ಖಾತ್ರಿಪಡಿಸಿಲ್ಲ. ಇದರದ್ದೇ ಒಂದು ಭಾಗ ಅನ್ನುವಂತೆ ಸರ್ಕಾರಕ್ಕೆ 1 ವರ್ಷ ತುಂಬುವ ಮೊದಲೇ ಮುಖ್ಯಮಂತ್ರಿ ಕುರ್ಚಿ ಕಿತ್ತಾಟ ಆರಂಭ ಆಯಿತು. ಇದನ್ನ ನೇರವಾಗಿ ಕುರ್ಚಿ ಆಕಾಂಕ್ಷಿಗಳು ನಡೆಸದೇ ಇದ್ರು ಅವರ ಆಪ್ತ ಶಾಸಕರು, ಬೆಂಬಲಕ್ಕಿರುವ ಸಚಿವರೇ ಮುಂದುವರೆಸಿದ್ರು. ಹೀಗಾಗಿ ಸಹಜವಾಗಿ ಇದು ಪಕ್ಷದ ಒಳಗೇನೆ ಒಂದು ರೀತಿ ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗಿದೆ. ಹೀಗಾಗಿ ಈಗ ಎಲ್ಲರ ಕುತೂಹಲ ಇರುವಂಥದ್ದು, ಒಂದು ವೇಳೆ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡದೇ ಇದ್ರೆ, ತಮ್ಮ ನಿಲುವಿಗೆ ಅವರು ಅಂಟಿಕೊಂಡಿದ್ದೇ ಆದಲ್ಲಿ ಭವಿಷ್ಯದಲ್ಲಿ ಸಂಭವಿಸಬಹುದಾದಂತಹ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಈಗ ಎಲ್ಲರ ಕುತೂಹಲ ಇದೆ. ಇದರ ಮೊದಲ ಪರಿಣಾಮ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಇದು ಮಾರಕ ಆಗುತ್ತೆ. ಇದೇ ವಿಚಾರ ಈಗ ಬಿಜೆಪಿಗೂ ಕಣ್ಣು ಕುಗ್ತಾ ಇರುವಂಥದ್ದು. ಬಿಜೆಪಿ ಹೈಕಮಾಂಡ್ಗೂ ಆ ಒಂದು ಸೂಕ್ಷ್ಮ ಗೊತ್ತಿದೆ. ಹೀಗಾಗಿ ಸಿಎಂ ಪದಚ್ಯುತಿಗೆ ಪೂರಕವಾದಂತಹ ವಾತಾವರಣವನ್ನ ರಾಜ್ಯ ರಾಜಕೀಯದಲ್ಲಿ ತರೋದಕ್ಕೆ ತಂತ್ರವನ್ನ ರೂಪಿಸ್ತಾ ಇದೆ. ಅದರ ಮೊದಲ ಹೆಜ್ಜೆನೇ ಈ ಪಾದಯಾತ್ರೆ. ಆದರೆ ವಿಪರ್ಯಾಸದ ಸಂಗತಿ ಅಂದರೆ ರಾಜ್ಯ ಬಿಜೆಪಿಯಲ್ಲೇ ಈಗ ಭಿನ್ನಮತ ಇದೆ. ರಾಜ್ಯ ಬಿಜೆಪಿ 2 ಹೋಳಾಗುತ್ತೆ ಅಂತ ಹಲವರು ಹೇಳ್ತಿದ್ದಾರೆ. ಆದರೆ ಈಗಾಗಲೇ ಬಿಜೆಪಿ 2 ಹೋಳಾಗಿದೆ. ಅದೇನೇ ಇದ್ರೂ ಬಿಜೆಪಿ ಜೆಡಿಎಸ್ನ ಈ ಒಂದು ಜಂಟಿ ಪಾದಯಾತ್ರೆ ತಕ್ಕ ಮಟ್ಟಿಗೆ ಯಶಸ್ಸನ್ನು ಕಂಡಿದೆ. ಆದರೆ ಈ ಒಂದು ಪಾದಯಾತ್ರೆ ಸಿಎಂ ವಿರುದ್ಧದ ಸರ್ಕಾರದ ಹಗರಣಗಳ ವಿರುದ್ಧದ ಪ್ರತಿಭಟನೆ ಅನ್ನೋದಕ್ಕಿಂತ ತಮ್ಮ ಪಕ್ಷದ ವ್ಯಕ್ತಿಗತ ವಿಜೃಂಭಣೆಗೆ ವೇದಿಕೆ ಆದಂತೆ ಕಾಣಿಸ್ತಾ ಇತ್ತು. ಅಂದರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹಾಗೆ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರ ಬಲಾಬಲದ ಪ್ರದರ್ಶನದಂತೆ ಕಾಣಿಸ್ತಾ ಇತ್ತು. ಇದೇ ಕಾರಣಕ್ಕೆ ಬಿಜೆಪಿಯಲ್ಲೇ ಒಂದು ರೀತಿ ಅಸಮಾಧಾನ ಹೊಗೆಯಾಡ್ತಾ ಇರುವಂಥದ್ದು. ಯತ್ನಾಳ್, ರಮೇಶ್ ಜಾರಕಿಹೊಳಿ ಅವರು ಸೇರಿಕೊಂಡು ಒಂದಷ್ಟು ಮಂದಿ ಹೈಕಮಾಂಡ್ವರೆಗೂ ಈ ವಿಚಾರವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅಲ್ಲದೆ ನಾವು ಪ್ರತ್ಯೇಕವಾಗಿ ಪಾದಯಾತ್ರೆಯನ್ನು ಮಾಡ್ತೀವಿ ಅಂತ ಮುಂದಾಗಿದ್ದಾರೆ. ಅಂದರೆ ಬಿಜೆಪಿಯಲ್ಲಿ 2 ಪಂಗಡದಿಂದಲೂ ಭಾರೀ ಪೈಪೋಟಿ ಇದೆ. ಅದರ ಜೊತೆಗೆ JDS ಸಹ ಸೇರ್ಕೊಂಡಿದೆ. ಆಡಳಿತ ಪಕ್ಷ ಹಾಗೆ ವಿಪಕ್ಷಗಳಲ್ಲಿ ಈ ರೀತಿಯ ಪೈಪೋಟಿ ನಡೀತಾ ಇರೋದಕ್ಕೆ ಕಾರಣ ತೆರೆಮರೆಯಲ್ಲಿ ಆಗ್ತಿರುವಂತಹ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು. ಈಗಿನ ಬೆಳವಣಿಗೆಗಳಿಂದ ಸಿದ್ದರಾಮಯ್ಯ ಅವರು ಅಧಿಕಾರ ತ್ಯಜಿಸುವ ಸಂದರ್ಭ ಎದುರಾಗಿ ರಾಜಕೀಯ ಅನಿಶ್ಚಿತತೆ ಉಂಟಾದರೆ ಅದರ ಲಾಭವನ್ನು ಪಡೆಯೋದಕ್ಕೆ ಬಿಜೆಪಿ ಹೈಕಮಾಂಡ್ ತುದಿಗಾಲ ಮೇಲೆ ನಿಂತಿದೆ. ಆ ಮೂಲಕವಾಗಿ ದಕ್ಷಿಣದ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪ್ರಬಲ ಆಗೋದನ್ನ ಕಟ್ಟಿ ಹಾಕಬಹುದು. ಹಾಗಾದ್ರೆ ಆ ರೀತಿಯ ಅವಕಾಶ ಸಿಕ್ಕರೆ ರಾಜ್ಯ ಬಿಜೆಪಿಯಲ್ಲಿ ಏನಾಗಬಹುದು? ಸದ್ಯ ಮುಂಚೂಣಿಯಲ್ಲಿರೋದು ವಿಜಯೇಂದ್ರ ಅವರು, ಮತ್ತೊಂದು ಕಡೆ JDSನಿಂದ ಕುಮಾರಸ್ವಾಮಿ ಅವರು. ಆದರೆ ಮುಂದೆ ಏನಾದರೂ ಅವಕಾಶ ಸಿಕ್ಕರೂ ಸಹ, ರಾಜಕೀಯ ಅಸ್ಥಿರತೆ ರಾಜ್ಯದಲ್ಲಿ ಉಂಟಾದರೂ ಸಹ ಇವರಿಬ್ಬರ ನೇತೃತ್ವದಲ್ಲಿ ಸರ್ಕಾರ ರಚಿಸುವುದಕ್ಕೆ ಬಿಜೆಪಿ ಹೈಕಮಾಂಡ್ಗೆ ಆಸಕ್ತಿ ಇದ್ದಂತೆ ಕಾಣಿಸ್ತಾ ಇಲ್ಲ. ಒಂದು ವೇಳೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪತನ ಆದರೆ ಒಂದಷ್ಟು ದಿನಗಳ ಕಾಲ ರಾಷ್ಟ್ರಪತಿ ಆಳ್ವಿಕೆ ಹೇರುವ ಸಾಧ್ಯತೆ ಇದೆ ಅಂತಲೂ ಚರ್ಚಿಸಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ದಿಲ್ಲಿ ಮಟ್ಟದಲ್ಲಿ ಪರಿಶೀಲನೆಯಾಗಿದೆ ಅಂತ ವರದಿಯಾಗಿದೆ.
ಇನ್ನು ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ವೀಕ್ಷಕರೇ, ಬಿಜೆಪಿ ಮೈತ್ರಿಕೂಟ ಒಂದು ವೇಳೆ ರಾಜ್ಯದಲ್ಲಿ ಸರ್ಕಾರ ರಚಿಸುವುದಕ್ಕೆ ಮುಂದಾದರೂ ಅದಕ್ಕೆ ಸಂಖ್ಯಾಬಲದ ಕೊರತೆ ಉಂಟಾಗುತ್ತೆ. ಹೀಗಾಗಿ ಅಧಿಕಾರಕ್ಕೆ ಏರುವಂತಹ ಆಸ್ತಿಯಲ್ಲಿ ಎಡವಟ್ಟುಗಳು ಆಗಬಾರ್ದು ಅನ್ನೋ ಕಾರಣಕ್ಕೆ ಸದ್ಯ ಬಿಜೆಪಿ ವರಿಷ್ಠರು ಕಾದು ನೋಡಿ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಅಂತಹ ರಾಜಕೀಯ ಅಸ್ಥಿರತೆ ಉಂಟಾದರೆ ಕಾಂಗ್ರೆಸ್ ಸಹ ಇಬ್ಬಾಗ ಆಗಬಹುದು ಅನ್ನೋದನ್ನ ತಳ್ಳಿ ಹಾಕುವಂತಿಲ್ಲ. ಹೀಗಾಗಿ ಮುಂದಿನ ರಾಜ್ಯ ರಾಜಕೀಯದ ಭವಿಷ್ಯ ಈಗ ರಾಜ್ಯಪಾಲರ ಮೇಲೆ, ಕೋರ್ಟ್ನಲ್ಲಿ ನ್ಯಾಯಾಧೀಶರು ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ನಿಂತಿದೆ. ಹಾಗಾದ್ರೆ ವೀಕ್ಷಕರೇ, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನೀವೇನಂತೀರಾ? ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಬೇಕಾ? ರಾಜ್ಯದಲ್ಲಿ ಮಧ್ಯಂತರ ಚುನಾವಣೆಗೆ ಅವಕಾಶ ಸಿಗಬೇಕಾ? ಅಥವಾ ರಾಷ್ಟ್ರಪತಿ ಆಳ್ವಿಕೆ ಹೇರಬೇಕಾ? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.